ತುಂಬ ವರ್ಷದಿಂದ ನಮಗೆ ಬಂಗು ವಾಸಿ ಆಗ್ತಿಲ್ಲ, ಕಲೆಗಳು ಹಾಗೆ ಉಳ್ಕೊಂಬಿಟ್ಟಿದೆ, ಸ್ಪ್ರೆಡ್ ಆಗ್ತಿದೆ, ಏನು ಮಾಡಿ ಏನು ಟ್ರೀಟ್ಮೆಂಟ್ ತೊಗೊಂಡ್ರೂ ವಾಸಿ ಆಗ್ತಿಲ್ಲ ಅನ್ನೋರಿಗೆ ರಾಮಬಾಣ ಈ ಪೇಸ್ಟು. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಎಷ್ಟು ಹಳೆ ಹಠಮಾರಿ ಪಿಗ್ಮೆಂಟೇಷನ್ನ, ಕಪ್ಪು ಕಲೆಗಳನ್ನ, ಪಿಂಪಲ್ ಮಾರ್ಕ್ಸ್ನ ತೆಗೆಯೋ ಶಕ್ತಿ ಇದೆ ಈ ಪೇಸ್ಟ್ಗೆ. ಬಟ್ ಇದು ಎಲ್ಲರಿಗೂ ಸೂಟ್ ಆಗುತ್ತೆ ಅಂತ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ಈಗಾಗಲೇ ಇಂಟ್ರಡಕ್ಷನಲ್ಲಿ ನೋಡಿದ್ದೀರಾ ಯಾವ ರೀತಿ ಮಾಡಿದೆ ಅದ್ಭುತವಾದ ಪ್ಯಾಕು, ಯಾರ್ಯಾರು ಯೂಸ್ ಮಾಡ್ಬೋದು ಅಂತ. ಈಗ ವಿಂಟರ್ ಸೀಸನಲ್ಲಿ ಏನಾಗುತ್ತೆ ಹೇಳಿ, ಸ್ಕಿನ್ ಪ್ರಾಬ್ಲಮ್ ಯಾವುದೇ ಆಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು, ಸ್ಕಿನ್ನಲ್ಲಿ ಬರೋ ಪಿಂಪಲ್ಸ್ ಆಗಿರ್ಬೋದು, ಎಕ್ಸಿಮಾ ಆಗಿರ್ಬೋದು, ಸೋರಿಯಾಸಿಸ್ ಆಗಿರ್ಬೋದು. ಇನ್ನೊಂದು ವಿಷಯ ಹೇಳ್ತೀನಿ ನಿಮಗೆ, ನನ್ನ ಸೋಪು ಒಬ್ಬ ಸೋರಿಯಾಸಿಸ್ ಸಬ್ಸ್ಕ್ರೈಬರ್ಗೆ ಕೊಟ್ಟಿದ್ದೀನಿ. ಅವ್ರಿಗೆ ಇದು ಪದ್ರ ಉದುರುತ್ತಾ ಇತ್ತಂತೆ, ಕಂಪ್ಲೀಟಾಗಿ ಸ್ಟಾಪ್ ಆಗಿದೆ ಹೇಮಾ ಅಂತ ನನಗೆ ಕಮೆಂಟ್ ಹಾಕಿದರು. ಅವರು ಆಲ್ಮೋಸ್ಟ್ ಒಂದು 10 ದಿನದಿಂದ ಯೂಸ್ ಮಾಡ್ತಿದ್ದಾರೆ ಸೋಪು. ಸೊ ಅವ್ರಿಗೆ ಸೋರಿಯಾಸಿಸ್ ಇತ್ತು ನಮ್ಮ ಸಬ್ಸ್ಕ್ರೈಬರ್ಗೆ. ಅವರು ಕಳಿಸ್ಲಿ ಮೆಸೇಜು ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಸೋಪ್ ಕೊಟ್ಟು ಫೀಡ್ಬ್ಯಾಕ್ ಕೇಳಿದಾಗ ಅವ್ರು ಹೇಳಿದ್ರು, ಹೇಮಾ ನಿನ್ನ ಸೋಪ್ ಬಳಸಿ ನನಗೆ ಮನೆ ಉದುರುತ್ತಾ ಇತ್ತು, ಇಚ್ಚಿಂಗ್ ಥರ ಆಗುತ್ತಂತೆ ಅವ್ರಿಗೆ, ಅದು ನಿಂತಿದೆ ಅಂತ ಹೇಳಿದ್ರು. ಅದಕ್ಕಿನ್ನ ಇನ್ನೇನು ಬೇಕ್ರಿ, ಒಂದು ಕಡೆ ಸೋರಿಯಾಸಿಸ್ದು, ಒಂದು ಕಡೆ ಪಿಗ್ಮೆಂಟೇಷನ್ದು, ಒಂದು ಕಡೆ ಎಕ್ಸಿಮಾ ಅವ್ರಿಗೆ ನನ್ನ ಸೋಪ್ ತಲುಪ್ತಿದೆ ಅಂದರೆ ಅದಕ್ಕಿನ್ನ ಭಾಗ್ಯ ಇನ್ನೊಂದಿದೆಯಾ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಸೋರಿಯಾಸಿಸ್ದು ಡೆಫಿನೆಟಾಗಿ ನಿಮ್ಗೆ ಫೀಡ್ಬ್ಯಾಕ್ ಕೊಡ್ತೀನಿ. ಕೇವಲ 10 ದಿನ ಆಗಿದೆ ಅಷ್ಟೇ, ಸ್ವಲ್ಪ ದಿನ ಇರೋಣ. ಎಕ್ಸಿಮಾ ಅವ್ರದ್ದು ಫುಲ್ಲು ಕ್ಲಿಯರ್ ಆಗೋಗಿದೆ ಅಂತ ಇನ್ನೊಂದು ವೀಡಿಯೋ ಕಳಿಸ್ತಾರೆ, ಡೆಫಿನೆಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆನಾ. ಇವತ್ತಿನ ಈ ರೆಮಿಡಿ ಏನು, ಯಾಕೆ ಅನ್ನೋದು ಇಂಟ್ರಡಕ್ಷನ್ನಲ್ಲಿ ಹೇಳಿದ್ದೀನಿ. 1000 ರೂಪಾಯಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರೆ ನಿಮ್ಮ ಫೇಸ್ ಗ್ಲೋ ಬರೋದು, ನಿಮ್ಮ ಮುಖದ ಮೇಲೆ ಮಾರ್ಕ್ ಇಲ್ದಿರಂಗೆ ಆಗೋದು, ನಿಮಗೊಂದು ಚೂರು ಏನಂತೀವಿ ಕ್ರಿಸ್ಟಲ್ ಕ್ಲಿಯರ್ ಸ್ಕಿನ್ ಬೇಕು ಅಂದರೆ ನೀವು 1000 ರೂಪಾಯಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು ಅಂತಾರೆ. ನಾನು ಅದೆಲ್ಲ ಸುಳ್ಳು ಅಂತೀನಿ. ನಾನೇ ಲೈವ್ ಎಕ್ಸಾಂಪಲ್. 9 ತಿಂಗಳು ನನ್ನ ಫೋಟೋ ಯೂಟ್ಯೂಬಲ್ಲಿದೆ ನೋಡಿ. ಆಗಿರೋ ಹೇಮಾ ನಾಗರಾಜ್ಗೂ ಈಗಿರೋ ಹೇಮಾ ನಾಗರಾಜ್ಗೂ ಫಿಲ್ಟ್ರ್ ಅಂದರೆ ಆವಾಗಲೂ ಹಾಕ್ಕೊಳ್ಬೋದಾಯ್ತಲ್ಲ ಫಿಲ್ಟ್ರು, ಇವಾಗ ಯಾಕೆ ಹಾಕ್ಕೊಳ್ಬೇಕು? ಫಿಲ್ಟ್ರ್ ಹಾಕ್ಕೊಂಡ್ರೆ ಶೈನಿಂಗ್ ಬರುತ್ತಾ? ಫಿಲ್ಟ್ರ್ ಹಾಕ್ಕೊಂಡ್ರೆ ಶೈನಿಂಗ್ ಬರುತ್ತೆ ಹೇಳಿ? ನೆಗೆಟಿವ್ ಕಮೆಂಟ್ಸ್ ಹಾಕೋರಿಗೆ ಹೇಳ್ತಾ ಇದ್ದೀನಿ ಅಲ್ವಾ. ನಿಮಗೆ ಮುಖ ಬೆಳ್ಳಕ್ಕಾಗ್ಬೋದು, ಬಟ್ ಶೈನಿಂಗ್ ಎಲ್ಲ ಬರಲ್ಲ ನಿಮ್ಮ ಫಿಲ್ಟ್ರಲ್ಲಿ. ಎಸ್, ಅದನ್ನೇ ಈ 9 ತಿಂಗಳು 10 ತಿಂಗಳು ಸತತವಾಗಿ ನಮ್ಮ ಆಯುರ್ವೇದ ಬ್ರ್ಯಾಂಡ್ ಯೂಸ್ ಮಾಡ್ಕೊಂಡು ಮಾಡ್ತಿರೋ ರೆಮಿಡೀಸ್. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್ ಅಂತ ಹೇಳ್ತಾ, ನನಗಂತೂ ತುಂಬ ಖುಷಿಯಾಗಿದೆ. ನ್ಯೂ ಇಯರಲ್ಲಿ ನನಗೆ ಪಿಗ್ಮೆಂಟೇಷನ್ ಇರೋರು, ಎಕ್ಸಿಮಾ ಇರೋರು ಮತ್ತು ಸೋರಿಯಾಸಿಸ್ ಇರೋರು 3 ಜನ ನನ್ನ ಸೋಪು ಬಳಸ್ತಿದ್ದಾರೆ. ಇನ್ನು ಆರ್ಡರ್ಸ್ ಎಲ್ಲ ನಾಳೆ ಡಿಸ್ಪ್ಯಾಚ್ ಮಾಡಿಬಿಡ್ತೀನಿ, ಇವತ್ತು ಸಂಜೆ ಅಥವಾ ನಾಳೆ. ಓಕೆನಾ. ಇನ್ನು ಯಾರ್ಯಾರು ಹೊಸದು ಆರ್ಡರ್ಸ್ ಪ್ಲೇಸ್ ಮಾಡ್ತಿದ್ರು, ಥ್ಯಾಂಕ್ ಯು ಸೋ ಮಚ್. ಓಕೆ, ನನ್ನ ಇದು ನಂಬರ್ ಹಾಕ್ತೀನಿ, ಜಸ್ಟ್ ವಾಟ್ಸಪ್ ಮಾಡಿ, ದಯವಿಟ್ಟು ಕಾಲ್ ಮಾಡಬೇಡಿ. ಓಕೆನಾ. ಸೋರಿಯಾಸಿಸ್ ಹೋಗ್ತಿದೆ ಅಂದರೆ ಅದು ನಿಜವಾಗ್ಲೂ ಸಣ್ಣ ವಿಷಯ ಅಂತ ಅಂದ್ಕೊಳ್ಳೋದಕ್ಕೆ ಆಗಲ್ಲ ಅಲ್ವಾ. ಅದೆಷ್ಟು ದೊಡ್ಡ ಪೇಯ್ನು, ಸಫರಿಂಗು ಅನುಭವಿಸಿದವ್ರಿಗೆ ಗೊತ್ತು ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್ ಅಂತ ಹೇಳ್ತಾ, ಇದು ಯಾವಾಗ ಯೂಸ್ ಮಾಡಬೇಕು? ಇದನ್ನು ಯೂಸ್ ಮಾಡಿಬಿಟ್ಟು ಸೂರ್ಯನ ಕಿರಣಗಳಿಗೆ ಹೋಗಬಾರ್ದು. ಅವಾಯ್ಡ್ ಸನ್ಲೈಟ್. ಅಥವಾ ನೀವು ವರ್ಕಿಂಗ್ ಆದರೆ ಕೆಲಸದಿಂದ ಬಂದಮೇಲೆ ಅಪ್ಲೈ ಮಾಡ್ಕೊಳ್ಳಿ. ಇದನ್ನು ಅಪ್ಲೈ ಮಾಡ್ಕೊಂಡು ಸೂರ್ಯನ ಕಿರಣಗಳನ್ನ ಫೇಸ್ ಮಾಡಬಾರ್ದು. ಓಕೆ, ನಂಬರ್ 1. ನಂಬರ್ 2, ಆಯಿಲಿ ಸ್ಕಿನ್ ಇರೋರು ಇದನ್ನು ಅವಾಯ್ಡ್ ಮಾಡಿ, ಯಾಕೆಂದರೆ ಇದರಲ್ಲಿ ಮೊಸರಿದೆ. ನಂಬರ್ 3, ನೀವು ಸೆನ್ಸಿಟಿವ್ ಸ್ಕಿನ್ ಇದ್ದರೆ ದಯವಿಟ್ಟು ಅವಾಯ್ಡ್ ಮಾಡಿ, ಆಯಿತಾ. ಅದು ಬಿಟ್ಟು ಪಿಗ್ಮೆಂಟೇಷನ್ ಇರೋರು, ಪಿಂಪಲ್ ಮಾರ್ಕ್ಸ್ ಇರೋರು, ನಾವು ಕಪ್ಪುಗಿದ್ದೀವಿ ಅಂತ ಇರೋರು, ಅನ್ಇವನ್ ಸ್ಕಿನ್ ಟೋನ್ ಇರೋರು ಧಾರಾಳವಾಗಿ ಮಾಡ್ಬೋದು. ಇಷ್ಟು ಹೇಳಿದ್ದೀನಿ. ಓಕೆನಾ. ನನಗೆ ಕೆಲವೊಬ್ಬರು ಮೆಸೇಜ್ಗಳು ಶೋ ಆಗ್ತಿಲ್ಲ. ವಿದ್ಯಾರಾವ್ ಮ್ಯಾಮ್ದಾಗಿರ್ಬೋದು, ನಮ್ಮ ಶಾಸ್ತ್ರಿ ಮ್ಯಾಮ್ದೆಲ್ಲ ಇದೆಲ್ಲ ನನ್ನ ಮಗನ ಮೊಬೈಲಲ್ಲಿ ನೋಡಿದಾಗ ನನಗೆ ಶೋ ಆಗ್ತಿದೆ. ನನ್ನ ಮೊಬೈಲಲ್ಲಿ ನಿಮ್ಮ ಮೆಸೇಜ್ ನನಗೆ ಶೋ ಆಗ್ತಿಲ್ಲ. ನಾನು ವಿದ್ಯಾರಾವ್ ಮ್ಯಾಮ್ ನನ್ನ ನಂಬರ್ ಕೇಳಿದರೆ ಹಾಕ್ತೀನಿ. ಶಾಸ್ತ್ರಿ ಮ್ಯಾಮ್ ಕೋಲ್ಡ್ ಇದೆಯಾ ಅಂತ ಹಾಕಿದ್ರು. ಸೊ ನನ್ನ ಮೊಬೈಲಲ್ಲಿ ನಿಮ್ಮ ನಂಬರ್ ಯಾವುದು, ನಿಮ್ಮ ಮೆಸೇಜ್ ಶೋ ಆಗ್ತಾ ಇಲ್ಲ. ಬೇರೆಯವ್ರ ಮೊಬೈಲಲ್ಲಿ ನೋಡಿದಾಗ ನಿಮ್ಮ ಮೆಸೇಜ್ ಶೋ ಆಗಿತ್ತು. ಸಾರಿ ಫಾರ್ ದಟ್, ನಾನು ಚೆಕ್ ಮಾಡ್ತೀನಿ ಏನು ಅಂತ. ಓಕೆ, ಇವತ್ತನ್ನು ಈ ಅದ್ಭುತವಾದ ಕ್ರೀಮ್ನ ಯಾವ ರೀತಿ ರೆಡಿ ಮಾಡ್ಕೊಂಡು ಇದೀನಿ ಅಂತ ಒಂದ್ಸಲ ನೋಡ್ಕೊಂಬಂದ್ಬಿಡಿ. ಇದನ್ನು ಸ್ಟೋರ್ ಮಾಡೋಕ್ಕೆ ಬರಲ್ಲ. ಓಕೆ, ಒಂದ್ಸಲ ನೋಡ್ಕೊಂಬಂದ್ಬಿಡಿ. ಫ್ರೆಂಡ್ಸ್, ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ಸುಮಾರು 1 ಚಮಚದಷ್ಟು ಹಂಕರ್ಡ್ ಗಟ್ಟಿ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಒಂದು ಚೂರು ನೀರಿನ ಪ್ರಮಾಣ ಇರಬಾರ್ದು, ಒಂದು ಚೂರು ಇರಬಾರ್ದು. ಓಕೆ, ಅದನ್ನು ಹಂಕರ್ಡ್ ಬಟ್ಟೆಯಲ್ಲಿ ಕಟ್ಟಿ ಸೋಸ್ಕೊಳ್ಳಿ. ಯಾಕೆ ಅಂತ ನಾನು ಹೇಳ್ತೀನಿ. ಇಮ್ಮಿಡಿಯೇಟ್ ರಿಸಲ್ಟ್ ಬರುತ್ತೆ. ಅಕಸ್ಮಾತ್ ನೀರಿತ್ತು ಅಂದರೆ ನಿಮಗೆ 100% ರಿಸಲ್ಟ್ ಬರಲ್ಲ. ಹಂಕರ್ಡ್ ತೊಗೊಂಡಿದ್ದೀನಿ 1 ಚಮಚದಷ್ಟು.
ಇದಕ್ಕೆ ನಾನು ಉಪಯೋಗಿಸೋ ಪದಾರ್ಥಗಳಲ್ಲಿ ನೀವು ಅಲರ್ಜಿ ಇತ್ತು ಅಂದರೆ ದಯವಿಟ್ಟು ಸ್ಕಿಪ್ ಮಾಡ್ಕೊಳ್ಳಿ. ಈಗ ಆ 1 ಚಮಚ ಮೊಸರನ್ನ ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು. ಎಲ್ಲಿವರೆಗೆ ಅಂದರೆ ಅದು ಫ್ಲಫಿ ಟೆಕ್ಸ್ಚರ್ ಬರುತ್ತೆ, ಒಂಥರ ಕ್ರೀಮ್ ಟೆಕ್ಸ್ಚರು, ಆಯಿತಾ? ಅಲ್ಲಿವರೆಗೂ ಚೆನ್ನಾಗಿ ಒಂದು 2-3 ಸೆಕೆಂಡ್ ಬೀಟ್ ಮಾಡ್ಕೊಳ್ಬೇಕು. ಇವೆಲ್ಲ ಚಿಕ್ಕ ಚಿಕ್ಕ ಟಿಪ್ಸು, ಯಾಕೆಂದರೆ 100% ರಿಸಲ್ಟ್ ಬೇಕು, ಇಮ್ಮಿಡಿಯೇಟ್ ರಿಸಲ್ಟ್. ನಾವು ಯಾವುದೇ ಕೆಮಿಕಲ್ ಹಾಕ್ತಿಲ್ಲ, ಇನ್ಸ್ಟೆಂಟ್ ರಿಸಲ್ಟ್ ಬೇಕು ಅಂದರೆ ಇದನ್ನು ಮಾಡಲೇಬೇಕು. ಫ್ಲಫಿಯಾಗಿ ಬಂದ ಮೇಲೆ 2ನೇ ಪದಾರ್ಥ ಹಾಕ್ತಾಯಿದ್ದೀನಿ. ಓಕೆ, 1 ಚಮಚ ಗಟ್ಟಿ ಮೊಸರು ಚೆನ್ನಾಗಿ ಬೀಟ್ ಮಾಡಿರಬೇಕು. ಹುಳಿ ಮೊಸರು ತೊಗೊಳ್ಬಾರ್ದು, ಫ್ರಿಜ್ಜಲ್ಲಿಟ್ಟಿರೋ ಮೊಸರು ಹಾಕಬೇಕು. ಇದಕ್ಕೆ ಅರ್ಧ ಚಮಚದಷ್ಟು ಕಡಲೆ ಹಿಟ್ಟು, ಬೇಸನ್ ಪೌಡರ್, ಬಜ್ಜಿ ಬೋಂಡ ಮಾಡ್ತಿರಲ್ಲ ಅದನ್ನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲೂ ನೀರು, ಹಾಲು, ರೋಸ್ ವಾಟರ್ ಆ್ಯಡ್ ಮಾಡೋಂಗಿಲ್ಲ. ನೆಕ್ಸ್ಟು ಥರ್ಡ್ ಬಂದ್ಬಿಟ್ಟು ಇಲ್ಲಿ ನಾನು ಪ್ಯಾರಾಚೂಟ್ ಆಯಿಲ್ ಹಾಕ್ತಾಯಿದ್ದೀನಿ. ಎಷ್ಟು ಹಾಕ್ತಾಯಿದ್ದೀನಿ, ನಾನು ಹೇಳಿದ ಪ್ರಪೋರ್ಷನ್ಗಿಂತ ಜಾಸ್ತಿ ಹಾಕಿದ್ರೆ ನಿಮ್ಮ ಮುಖ ಎಣ್ಣೆಣ್ಣೆ ಆಗುತ್ತೆ. ಆಯಿಲಿ ಸ್ಕಿನ್ ಇರೋರು, ಸೆನ್ಸಿಟಿವ್ ಸ್ಕಿನ್ ಇರೋರು ದಯವಿಟ್ಟು ಅವಾಯ್ಡ್ ಮಾಡಿ ಈ ಮೆಥಡ್ ಆರ್ ಪ್ರೊಸೀಜರ್ನ. ಯಾಕೆಂದರೆ ಮೊಸರು ಹಾಕಿದ್ದೀನಿ, ಪಿಂಪಲ್ಸ್ನ ಬೂಸ್ಟ್ ಮಾಡ್ದಂಗೆ ಆಗುತ್ತೆ. ಒಂದೇ ಒಂದು ಡ್ರಾಪ್ ಕೊಬ್ಬರಿ ಎಣ್ಣೆ, 1 ಡ್ರಾಪ್ಗಿಂತ ಜಾಸ್ತಿ ಹಾಕ್ಕೊಂಡ್ರೆ ಕಷ್ಟ. ಸ್ಕಿನ್ನೆಲ್ಲ ಮುಖ ಎಣ್ಣೆ ಆಗುತ್ತೆ, ಪ್ರೊಸೀಜರು ರಿಸಲ್ಟ್ ಬರಲ್ಲ. ಓಕೆ, ಸೆನ್ಸಿಟಿವ್ಗೆ ಅವಾಯ್ಡ್ ಮಾಡಿ ಅಂತೀನಿ, ಯಾಕೆಂದರೆ ಅವ್ರಿಗೆ ಒಂದು ಹಾಕಿದ್ರೆ ಕಮ್ಮಿ, ಒಂದು ಹಾಕಿದ್ರೆ ಜಾಸ್ತಿ. ಓಕೆನಾ? ಸೊ ಫಸ್ಟು ಮೊಸರನ್ನ ಫ್ಲಫಿಯಾಗಿ ಬೀಟ್ ಮಾಡಬೇಕು. ಫ್ರಿಜ್ಜಲ್ಲಿಟ್ಟಿರೋ ಮೊಸರು, ಹಂಕಡು, ಕಡಲೆ ಹಿಟ್ಟು, 1 ಡ್ರಾಪ್ ಎಣ್ಣೆ, ಮುಲ್ತಾನಿ ಮಿಟ್ಟಿ ಹಾಕ್ತಾಯಿದ್ದೀನಿ. ಮುಲ್ತಾನಿ ಮಿಟ್ಟಿ ಇಲ್ಲ ಅಂದರೆ ನಿಮಗೆ ಇದು ಬರುತ್ತೆ ನೋಡಿ, ಶ್ರೀಗಂಧದ ಪುಡಿ, ಅದನ್ನು ಹಾಕ್ಕೊಳ್ಳಿ. 2ರಲ್ಲಿ 1 ನೀವು ಹಾಕ್ಕೊಳ್ಬೋದು. ನೈಸಾಗಿ ಬರಬೇಕು ನಿಮಗೆ ಪೇಸ್ಟು, ಕಂಪ್ಲೀಟ್ ನೈಸಾಗಿರಬೇಕು. ಒಂದು 2 ನಿಮಿಷ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಈ ಕ್ರೀಮ್ನ ಸ್ಟೋರ್ ಮಾಡೋಕ್ಕೆ ಬರಲ್ಲ, ಈ ಪೌಡರ್ಸ್ನ ಮಿಕ್ಸ್ ಮಾಡಿ ಇಡೋಕ್ಕೆ ಬರಲ್ಲ, ಯಾಕಂದರೆ ನಾವು 1 ಡ್ರಾಪ್ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀವಿ. ಸೊ ಇಮ್ಮಿಡಿಯೇಟಾಗಿ ಅಪ್ಲೈ ಮಾಡಬೇಕಾಗತ್ತೆ. ಇದು ಅಪ್ಲೈ ಮಾಡಬೇಕಾದ್ರೆ ಬೆಳಗ್ಗೆ ಅಪ್ಲೈ ಮಾಡ್ಬೋದಾ, ಮಧ್ಯಾಹ್ನ ಅನ್ನೋಕ್ಕೆ ಇದಕ್ಕೊಂದು ರೀಸನ್ ಇದೆ. ಯಾವಾಗ ಅಪ್ಲೈ ಮಾಡಬೇಕು ಅಂತಂದು ಟೈಮಿಂಗ್ ಇದೆ. ಆ ಟೈಮಿಂಗಲ್ಲಿ ಅಪ್ಲೈ ಮಾಡಿದ್ರೆ ಮಾತ್ರ ನಿಮಗೆ ಎಫೆಕ್ಟಿವ್ ರಿಸಲ್ಟ್ ಬರುತ್ತೆ. ಯಾವಾಗ ಅಪ್ಲೈ ಮಾಡೋಕ್ಕೆ ಆಗಲ್ಲ. ಸಾರಿ ಫಾರ್ ದ್ಯಾಟ್, ನನಗೆ ತುಂಬ ಕೋಲ್ಡ್ ಆಗಿದೆ, ವಾಯ್ಸ್ ಬರ್ತಾಯಿಲ್ಲ. ಓಕೆನಾ? ಇವಾಗ ಇದನ್ನು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಇದನ್ನು ಅಪ್ಲೈ ಮಾಡಿ. ನಾನು ಕೊಬ್ಬರಿ ಎಣ್ಣೆಗೆ ಎಷ್ಟು ಹಾಕ್ತೆ ಅಂತ ನಿಮ್ಗೆ ಗೊತ್ತಿದೆ ಅಲ್ವಾ? ಸೊ ನಾನು ಹಣೆಗೂ ಸಹ ಹಾಕ್ತಿದ್ದೀನಿ. ಹಣೆ ಕಪ್ಪಗಿದೆ. ಓಕೆನಾ? ಯಾವಾಗಲೂ ಕೆನ್ನೆ ಬೆಳ್ಳಕ್ಕೆ ಮಾಡಿಕೊಂಡು ಹಣೆ ಹಾಗೆ ಉಳಿಸ್ಕೊಳ್ತೀನಿ. ಸೊ ಹಣೆಗೂ ಹಾಕ್ತಾಯಿದ್ದೀನಿ. ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ತುಂಬ ಮುಖ್ಯ ಆಗುತ್ತೆ. ನಾವು ಜಾಸ್ತಿ ಖರ್ಚು ಮಾಡಲ್ಲ, ಕೆಮಿಕಲ್ ಹೋಗಲ್ಲ ಅಂದಾಗ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ಆಯುರ್ವೇದ, ಕ್ವಾಂಟಿಟಿ ಮೆಜರ್ಮೆಂಟ್ ನಾನು ಹೇಳಿರ್ತೀನಿ. ಫೈನ್. ನೆಕ್ಸ್ಟು, ಸುಮಾರು ಜನ ವೀಡಿಯೋಸ್ಗೆ ಹೋಗಿ ನನಗೆ ಅಲ್ಲಿ ಸೋಪ್ ಬೇಕು ಅಂತ ಕೇಳ್ತಾರೆ. ನಾನು ಅಲ್ಲಿ ಕಮೆಂಟ್ ಮಾಡೋಕ್ಕಾಗಲ್ಲ. ಒಬ್ಬರು ಮ್ಯಾಮು, ಸಾರಿ ನಿಮ್ಗೆ ಅರ್ಥ ಆಗ್ತಿದೆಯಲ್ಲ ನಾನು ಮಾತಾಡೋದು, ಸಾರಿ ಫಾರ್ ದಟ್ ಇದು ಇನ್ಕನ್ವೀನಿಯನ್ಸ್. ಮಂಡ್ಯದಿಂದ ಒಬ್ಬರು ಮ್ಯಾಮ್ ನನಗೆ ಮೆಸೇಜ್ ಹಾಕಿದರು. ಅವ್ರಿಗೆ 79 ವರ್ಷ, ಅವ್ರದ್ದಿದೆ ನೋಡಿ ಮೆಸೇಜಸ್, ನೀವು ತೆಗೆದು ನೋಡಿ. 79 ವರ್ಷದಲ್ಲಿ ಅವ್ರಿಗೆ ಪಿಗ್ಮೆಂಟೇಷನ್ ವಾಸಿಯಾಗಿದೆ ನನ್ನ ರೆಮಿಡೀಸಿಂದ. ಅವರೀಗ ಸೋಪ್ ಬೇಕು ಅಂತ ಹೇಳ್ತಿದ್ದಾರೆ. ಅವ್ರು ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರು ನನಗೆ, ನೆಗೆಟಿವ್ ಕಮೆಂಟು. ಏನು ಅಂದರೆ ವಯಸ್ಸಾದವ್ರಿಗೂ ಪಿಗ್ಮೆಂಟೇಷನ್ ಹೋಗುತ್ತಾ ಅಂತ ಹಾಕಿದರು. ಅಫ್ಕೋರ್ಸ್ ಎಸ್. ಸೆಲೆಕ್ಷನ್ ಆಫ್ ದ ಪ್ರಾಡಕ್ಟ್, ರೆಮಿಡೀಸ್, ನಿಮ್ಮ ಸ್ಕಿನ್ ಟೈಪ್ ಆಫ್ ದ ಪಿಗ್ಮೆಂಟೇಷನ್. 79 ವರ್ಷದವ್ರಿಗೆ ಮಂಡ್ಯದವರು, ಆ ಮ್ಯಾಮ್ ಹೆಸರು ಮಾಡ್ತೋದೆ, ಸಾರಿ, ಅವರು ಕಮೆಂಟ್ ಹಾಕಿದ್ದಾರೆ, ಹೇಮಾ ನಿನ್ನ ರೆಮಿಡೀಸಿಂದ ನನಗೆ ಪಿಗ್ಮೆಂಟೇಷನ್ ವಾಸಿಯಾಗಿದೆ ಅಂತ. ನನಗೆ ಕಂಪ್ಲೀಟಾಗಿ ಟೈಮ್ ಇಲ್ಲ ಫ್ರೆಂಡ್ಸ್, ಇಲ್ಲಾಂದರೆ ಎಲ್ಲರದು ಸ್ಕ್ರೀನ್ಶಾಟ್ ತೆಗೆದು ಕಮ್ಯುನಿಟಿ ಪೋಸ್ಟ್ ಹಾಕ್ತಾಯಿದ್ದೆ ನಾನು. ಸೋಪ್ ಬಿಸಿ ಇರ್ತೀನಿ, ಸೋಪದು ತುಂಬ ಆರ್ಡರ್ಸ್ ಇದೆ, ಬಿಸಿ ಇದ್ದೀನಿ. ಸ್ಕಿನ್ ವೈಟ್ನಿಂಗ್ ಸೋಪ್ದು ಬರೀ 10 ಆರ್ಡರ್ ತೊಗೊಂಡಿದ್ದೀನಿ ನಾನು. ಇನ್ನು ಯಾರ್ಯಾರು ಕೇಳಿದ್ರು ನಾನು ಆರ್ಡರ್ಸ್ ಕೊಡ್ತಾಯಿಲ್ಲ, ಯಾಕಂದರೆ ನನ್ನ ಕೈಲಿ ಮಾಡೋಕ್ಕಾಗಲ್ಲ. ಮೂಲತಿ ಸೋಪ್ನ ಇದನ್ನು ಮಾಡ್ತಾಯಿದ್ದೀನಿ, ಡಿಸ್ಪ್ಯಾಚ್ ಮಾಡ್ತಾಯಿದ್ದೀನಿ. ಸೊ ನಾನು ಸ್ವಲ್ಪ ಫ್ರೀ ಆದಾಗ ನಾಳೆ ನಾಳಿದ್ದು ಅವ್ರದ್ದು ಕಮ್ಯುನಿಟೀಲಿ ಹಾಕ್ತಾಯಿದ್ದೀನಿ.
79 ವರ್ಷದಲ್ಲಿ ಪಿಗ್ಮೆಂಟೇಷನ್ ವಾಸಿಯಾಗಿದೆ. ಸೊ ನೋ ಮ್ಯಾಟರ್ ನಿಮ್ಮ ವಯಸ್ಸು ಎಷ್ಟಾದರೂ ಪರವಾಗಿಲ್ಲ, ಬಟ್ ನಿಮಗೆ ಮಾಡಬೇಕು ಅನ್ನೋದು ಮನಸ್ಸಿರಬೇಕು. ಪ್ಲಸ್ ಸೆಲೆಕ್ಷನ್ ಆಫ್ ದ ಪ್ರಾಡಕ್ಟ್ಸ್ ಇಂಪಾರ್ಟೆಂಟ್. ಈ ಸ್ಕಿನ್ ಟೈಪ್ ಈ ಪಿಗ್ಮೆಂಟೇಷನ್ ಇದ್ದರೆ ಡೆಫಿನೆಟಾಗಿ ಮಾಡ್ಕೊಳ್ಳಿ. ನನಗೆ ಶೀಲಾ ಮ್ಯಾಮ್ಗೊಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನನಗೆ ಅವ್ರು ಮೆಸೇಜ್ ಹಾಕಿದರು, ಮ್ಯಾಮ್ ನಿಮ್ಮ ಸ್ಕಿನ್ ಟೈಪ್ ನೋಡ್ಕೊಳ್ಳಿ, ಶೀಲಾ DN ಮ್ಯಾಮ್. ಓಕೆ, ನಿಮ್ಮ ಸ್ಕಿನ್ ಟೈಪ್ ನೋಡ್ಕೊಳ್ಳಿ, ನಿಮ್ಗೆ ಯಾವ್ದು ಪಿಗ್ಮೆಂಟೇಷನ್ ಇದೆ ನೋಡ್ಕೊಳ್ಳಿ. ಆದರೆ ನಿಮ್ಮ ಫೋಟೋನ ನನ್ನ ವಾಟ್ಸಪ್ ಕಳಿಸಿ, ನಿಮ್ಗೆ ಎಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಅಲ್ಲಿ ಸರ್ಕಲ್ ಮಾಡಿ ಕಳಿಸಿ. ಓಕೆನಾ? ಸೊ ಇದೊಂದು 8 to 10 ಮಿನಿಟ್ಸ್ ಆಗಲಿ, ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಕಡಲೆ ಹಿಟ್ಟು ಸ್ಕಿನ್ನ ಟೈಟ್ನಿಂಗ್ ಮಾಡುತ್ತೆ, ಮೊಸರು ಬ್ಲೀಚ್ ಮಾಡುತ್ತೆ, ಮುಲ್ತಾನಿ ಮಿಟ್ನಿ ವೈಟ್ನಿಂಗ್ ಕೊಡುತ್ತೆ, ಕೊಬ್ಬರಿ ಎಣ್ಣೆ ಮಾಯಿಶ್ಚರೈಸರ್ ಕೊಡುತ್ತೆ. ಸೊ ಕೊಬ್ಬರಿ ಎಣ್ಣೆಯಿಂದ ಪಿಗ್ಮೆಂಟೇಷನ್ ವಾಸಿಯಾಗಿದೆ, ಮೊಸರಿಂದ ಪಿಗ್ಮೆಂಟೇಷನ್ ವಾಸಿಯಾಗಿದೆ. ಓಕೆನಾ? ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ. ಓಕೆ, ಇದೊಂದು 8 to 10 ಮಿನಿಟ್ಸ್ ಬಿಡಿ, ಆಮೇಲೆ ನೀವು ವಾಶ್ ಮಾಡ್ಬೋದು. ದಯವಿಟ್ಟು ಇದನ್ನು ಯೂಸ್ ಮಾಡೋಂಗಿದ್ರೆ ನೀವು ಮಧ್ಯಾಹ್ನ ಒಂದು 4 ಗಂಟೆ ಹಂಗೆ ಯೂಸ್ ಮಾಡಿ. ನೀವೇನಾದ್ರು ಹೊರಗಡೆ ಹೋಗೋಂಗಿದ್ರೆ. ವರ್ಕಿಂಗ್ ವಿಮೆನ್ಸ್ ಈವ್ನಿಂಗ್. ಇದು ವಿಂಟರ್ ಸ್ಪೆಷಲ್ಲು, ಸ್ಕಿನ್ ರಿಲೇಟೆಡ್ ಆಲ್ ಟೈಪ್ ಆಫ್ ಪ್ರಾಬ್ಲಮ್ಸ್ಗೆ ರಾಮಬಾಣ ಇದು. ಓಕೆ, ನೀಟಾಗಿ ಒಂದ್ಸಲ ಫೇಸ್ ವಾಶ್ ಮಾಡ್ಕೊಳ್ತೀನಿ. ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ. ನಾವು ಆಲಮ್ ಯೂಸ್ ಮಾಡಿಲ್ಲ ಅಂದರೂ ನಮ್ಮ ಸ್ಕಿನ್ ಎಷ್ಟು ಪಳಪಳ ಅಂತಿದೆ. ಇದೇ ಥರ ಪಳಪಳ ಅಂತಿರಬೇಕು ಅಂದರೆ ಅದಕ್ಕೆ ಬಿಸಿಲಿಗೆ ಹೋಗಬೇಡಿ ಅಂತ ನಾನು ಹೇಳಿದ್ದು. ಫಿಲ್ಟ್ರಲ್ಲಿ ಕಲರ್ ಬರುತ್ತೆ, ಶೈನಿಂಗ್ ಬರಲ್ಲ. ಓಕೆನಾ? ಸೊ ಯಾರೋ ಒಬ್ಬರು ನನಗೆ ಕಮೆಂಟ್ ಹಾಕಿದ್ರು, ಅವ್ರು ಹೇಳ್ತಾ ಇದ್ದೀನಿ, ನೆಗೆಟಿವ್ ಕಮೆಂಟ್ಸ್ಗೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆ ಅಂದರೆ ಅಂಥವ್ರಿದ್ರೆ ಅಲ್ವಾ ನಮ್ಮಂಥವ್ರು ಬೆಳೆಯೋಕ್ಕೆ ಸಾಧ್ಯ, ಒಂದು ಬೂಸ್ಟ್ ಅಂತ ಅಂದ್ಕೊಳ್ತೀನಿ ನಾನು ನೆಗೆಟಿವ್ ಕಮೆಂಟ್ಸ್ ಹಾಕೋರಿಗೆ. ಗೊತ್ತಾಗ್ತಿದೆಯಲ್ಲ ಫ್ರೆಂಡ್ಸ್? ಶೈನಿಂಗು. ಓಕೆ, ಸಾರಿ ಫಾರ್ ದ ಥ್ರೋಟ್, ನನ್ನ ವಾಯ್ಸ್ ಫುಲ್ ಹೊಟ್ಟೋಗಿದೆ, ಸಾರಿ ಫಾರ್ ದ್ಯಾಟ್. ಸೊ ಇವತ್ತಿನ ವಿಡಿಯೋ ಎಲ್ಲೇ ಮುಗಿಸ್ತೀನಿ. ಅಕಸ್ಮಾತ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್, ನನ್ನ ಚಾನಲಲ್ಲಿ ನಾನು ಇಷ್ಟ ಆದಲ್ಲಿ ಹೈಪ್ ಮಾಡಿ ಅಂತ ಹೇಳ್ತಾ ಹೋಗಬಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಇದ್ದರೆ ಲೆಟ್ ಮೀನು. ನೀವು ಇಷ್ಟು ಇದಕ್ಕೆ ಅಲರ್ಜಿ ಅಂದರೆ ಕಡಲೆ ಹಿಟ್ಟು, ಬೇಸನ್ನು, ಮೊಸರು, ಮುಲ್ತಾನಿ ಮಿಟ್ಟಿ, ಕೊಬ್ಬರಿ ಎಣ್ಣೆಗೆ ಯಾವುದಕ್ಕಾದರೂ ಒಂದಕ್ಕೆ ಅಲರ್ಜಿ ಆದರೆ ದಯವಿಟ್ಟು ಈ ಪ್ರೊಸೀಜರ್ನ ಮಾಡಬೇಡಿ, ವಿತ್ ಪ್ಯಾಚ್ ಟೆಸ್ಟ್ ಮಾಡಿ ಅಂತ ಹೇಳ್ತಾ ಹೋಗಬಲ್ಲ. ಶೈನಿಂಗ್ ನೋಡಿ. ಮೊಸರು, ಒಂದಿನದ ಮೊಸರು, ಫ್ರಿಜ್ಜಲ್ಲಿಟ್ಟಿರೋ ಮೊಸರು, ಸಿಹಿ ಮೊಸರು. ಇವತ್ತಿನ ವಿಡಿಯೋ ಎಲ್ಲೇ ಮುಗಿಸ್ತೀನಿ, ಹೋಗಬಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.